ನೋಡೋದೇ ಇಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. 3 ವೆಜ್ ಹೋಟೆಲ್ ಐತೆ ಕಾಸರಗೋಡಲ್ಲಿ. ಹೊಟ್ಟೆನೋ ಒಂದು ಸ್ವಲ್ಪ ಪ್ಯೂರಿಫೈ ಮಾಡೋಣ ಅಂತ ಬಾತ್ರೂಮಲ್ಲಿ ಕೂತಿದ್ದಾರೆ, ಹಾಕೋತಾ ಇದ್ದಾರೆ ಯಾವಾಗಲೂ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ನನಗೆ ಕೊಲಾಬ್ರೇಷನಲ್ಲಿ ಒಂದು ಲಿಪ್ಸ್ಟಿಕ್ ಸಿಕ್ಕಿತ್ತು. ಅಮ್ಮುಕುಟಿ ಹೇಳಿದರು ಕೊಲಾಬ್ರೇಷನ್ ಆದಮೇಲೆ ನಂಗೆ ಲಿಪ್ಸ್ಟಿಕ್ಸ್ ಕೊಡಲೇಬೇಕು ನೀನು ಅಂತ. ಅಮ್ಮುಕುಟಿ ಬಾತ್ರೂಮಲ್ಲಿ ಕೂತಿದ್ದಾರೆ, ಬೇಗ ವಾಮೆ, ಲಿಪ್ಸ್ಟಿಕ್ ಕೊಡಲೇಬೇಕು ನೀನು ನನಗೆ ಕೊಲಾಬ್ರೇಷನ್ ಎಲ್ಲ ಮುಗಿದ್ಮೇಲೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಅವ್ರಿಗೆ ಒಂದು ಲಿಪ್ಸ್ಟಿಕ್ ಕೊಡೋಣ ಅಂತ ತೊಗೊಂಬಂದಿದ್ದೀನಿ. ಅವ್ರ ಮುಖಕ್ಕೆ ಈ ಶೇಡು ಮ್ಯಾಚ್ ಆಗುತ್ತೆ. ನಾನು ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ, ಅದು ಬಂದು ಈ ಶೇಡು. ಐ ಆಲ್ವೇಸ್ ಕ್ಯಾರಿ ಲಿಪ್ಸ್ಟಿಕ್. ಆಚೆ ಹೋದಾಗ ನಾನು ಲಿಪ್ಸ್ಟಿಕ್ಸ್ನ ಕ್ಯಾರಿ ಮಾಡ್ತೀನಿ. ಈ ಶೇಡ್ ನಾನು ತೊಗೊಂಡಿದ್ದೀನಿ. ಇವಾಗ ಇದು ಅಮ್ಮುಕುಟಿಗೆ ಕೊಡೋಣ. ಇದು ಅಮ್ಮಕ್ಕೆ ನಲ್ಲ ಕಲರ್, ಅಮ್ಮಕ್ಕೆ ಮ್ಯಾಚ್. ನೋಡಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರು. ನೋಡಿ ಗೈಸ್, ಈ ಬ್ಯಾಗ್ ನಾನು ಗೋವಾಯಿಂದ ತೊಗೊಂಬಂದೆ. ಚೆನ್ನಾಗಿದೆ, ನನಗೆ ಹೆಂಗೆ ಇಷ್ಟ ಬೇಕೋ ಹಂಗೆ ತೊಗೊಂಬಂದಿದ್ದೀಯ ಅಂತ ಖುಷಿ ಆದರು. ಸೂಪರ್ ಬ್ಯಾಗ್ ನಲ್ಲಿಂಡಲ್ಲೇ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. നമ്മൾ പോവുകയാണ്. അമ്മക്ക് പല്ല് കാമിക്കാൻ. അമ്മുക്കുട്ടിಗೆ ರೂತ್ಕೆನ ಅದೇ അങ്ങനെ കാണൂല, ಲಿಪ್ಸ್ಟಿಕ್ ಮೇಕಪ್ ಎಲ್ಲ ಇಟ್ಟಿಟ್ಟು. ಅಮ್ಮುಕುಟಿಗೆ ಹಲ್ಲು ನೋವ್ತಿದೆ ಅಂತೆ. ಆ್ಯಕ್ಚುಲಿ ಅಜ್ಜಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾಗ ಅವತ್ತು ಫುಲ್ಲು ಅವರಿಗೆ ಹಲ್ಲು ನೋವ್ತಿತ್ತಂತೆ. ಅದಕ್ಕೆ ಅಲ್ಲೇ ಹಾಸ್ಪಿಟಲಲ್ಲೇ ಅಲ್ಲಿ ತೋರ್ಸಕ್ಕೆ ಹೋದ್ರಂತೆ. ಅವಾಗ ಡಾಕ್ಟ್ರ್ ಅಂದರು ರೂಟ್ ಕೆನಾಲ್ ಮಾಡ್ಬೇಕು ನಿಮಗೆ, ಇಲ್ಲಾಂದರೆ ಆ ನೋವು ಹೋಗಲ್ಲ ಅಂತ. ಸೊ ಇವಾಗ ಅಮ್ಮುಕುಟಿ ರೂಟ್ ಕೆನಾಲ್ ಮಾಡಿಸ್ತಾರೋ ಇಲ್ಲ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇವಾಗ ಡೆಂಟಿಸ್ಟ್ ಹತ್ರ ಹೋಗ್ತಾ ಇದ್ದೀವಿ. ಅದಾದಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಇದೆ. ಕೊರೋನಾ ಬೇರೆ ಗೈಸ್, 1483 ಆಗೈತೆ ಕೇರಳದಲ್ಲಿ. ಯಾವಾಗ ಲಾಕ್ಡೌನ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಆದಷ್ಟು ಬೇಗ ಐಟಮ್ಸ್ ಎಲ್ಲ ತೊಗೊಂಬಂದ್ಬಿಡೋಣ ಅಂತ. ಒಂದು ಕೊರಿಯರ್ ಬರ್ತಿದೆ, ಏನಂತ ಗೊತ್ತಿಲ್ಲ. ಪರ್ಪಲ್ಲ ಮೀಶೋ ಎತ್ರ ಕೊರಿಯರ್. ಗೈಸ್, ದೇವೇಟಾಗೆ ಒಂದು ಆಯಿಲ್ಮೆಂಟ್ ಆರ್ಡರ್ ಮಾಡಿದೆ, ಅದು ಬಂದೈತೆ, ತಗೊಳ್ಳಿ. ಹಾಂ, ಉಳ್ಳಿಲ್ಬೇಕು ಕಣಮ್ಮ. ಇವಾಗ ಹೋಗ್ತಾ ಇದ್ದೀವಿ. ಅಮ್ಮುಕುಟಿ ಕೈಯಲ್ಲಿ ನೋಡಿ ಗೈಸ್, ಈ ವಾಚ್ ಬಂದು ನಂದು. ಒಂದ್ಸತಿ ಕೊಟ್ಟೆ ಹಾಕೊಳ್ಳಿ ಅಂತ, ಇವಾಗ ಅದನ್ನೇ ಹಾಕೋತಾ ಇದ್ದಾರೆ ಯಾವಾಗಲೂ. ನನ್ನ ರೂಮಿಗೆ ಬಂದೇ ಇಲ್ಲ ಅದಿನ್ನು. ನಾನು ಇಲ್ಲ ನಾನು ಗೋವಾಲಲ್ಲೇ ಇಲ್ಲ, ಊಟಿಲಿ ಇದ್ದಾಗ ನನ್ನ ರೂಮಿಂದ ತೊಗೊಂಡಿದ್ದು. ಇನ್ನೂ ನನ್ನ ರೂಮಿಗೆ ರೀಚೇ ಆಗಿಲ್ಲ, ಅದು ಅವ್ರ ಕೈಯಲ್ಲೇ ಐತೆ. ಅದೇ ಬೇಟ, ಇವಾಗ ಒಂದು ಕೊರಿಯರ್ ಐತೆ. ಇವಾಗ ಆ ಪ್ಲೇಸಿಗೆ ಹೋಗಿ ಆ ಕೊರಿಯರ್ ತೊಗೊಂಡು ಅದಾದಮೇಲೆ ನಾವು ಹೋಗ್ಬೇಕು. ಡಬಲ್ ವರ್ಕ್ ಗೈಸ್, ಡಬಲ್ ವರ್ಕ್. ನೋಡಿ, ಹಿಂಗೆ ಲಿಪ್ಸ್ಟಿಕ್ ತೊಗೊತೀನಾ, ಹಿಂಗೆ ಡ್ಯಾಶ್ ಬೋರ್ಡಲ್ಲಿ ಇಟ್ಬಿಡೋದು. ಯಾವಾಗ ಲಿಪ್ಸ್ಟಿಕ್ ಹೋಗ್ಬಿಡುತ್ತೆ ಆವಾಗ ತೊಗೊಂಡು ಅಪ್ಲೈ ಮಾಡ್ಕೊಳ್ಳೋದು. ಇವ್ರು ಬರೋದೇ ಇಲ್ಲ ಅಂತಾರೆ ನೋಡಿ. ಪೂಟಿ ಅಮ್ಮೆ ಇಲ್ಲ ಇಲ್ಲ, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಅದೇನ್ ಮಾಡ್ತಾ ಇದಾರ ನೋಡಿ. ಬನ್ನಿ ದೇವೇಟಾ, ಊಟ ಮಾಡಕ್ ಬಂದಿದ್ದೀವಿ ಗೈಸ್. ಕೇರಳದಲ್ಲಿ ಇದು 3ನೇದು ವೆಜ್ ಹೋಟೆಲ್. ಐ ಮೀನ್ 3 ವೆಜ್ ಹೋಟೆಲ್ ಐತೆ ಕಾಸರಗೋಡಲ್ಲಿ. ಸೊ ಇದು ಬಂದು ನಾರ್ಮಲ್ ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ಯಾವಾಗಲೂ ನಾನ್ ವೆಜ್ ತಿಂದು 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 ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ವೆಜ್ ಊಟ ಮಾಡಿಕೊಂಡು, ಇದು ಮೇಲೇ ಡೆಂಟಲ್ ಕ್ಲಿನಿಕ್ ಇರೋದು. ಸೊ ಹಂಗೆ ಹೋಗಿ ಅಲ್ಲಿ ತೋರಿಸ್ಕೊಬೋದು ಅಂತ. ದೇವೇಟ ಪ್ಲೇಟಿಂದ, ಅಮ್ಮುಕುಟಿ ಪ್ಲೇಟಿಂದ ನಾನು ಚಪಾತಿ ತೊಗೊಂಡು ಪನ್ನೀರ್ ಮಂಚೂರಿಯನ್ ಜೊತೆ ತಿಂತೀನಿ ಗೈಸ್. ಹಿಂಗೆ ನನ್ನ ಡೈಲಿ ರೊಟೀನ್. ಇವ್ರ ಜೊತೆ ಹಿಂಗೆ ಹೋಟ್ಲಿಗೆ ಬಂದರೆ ಇವ್ರ ಪ್ಲೇಟಲ್ಲಿ ಇರೋ ಚಪಾತಿ ನಾನು ತಿಂತೀನಿ. ಐ ವಾಂಟ್ ವೇಸ್ಟ್ ಫುಡ್ ಅಲ್ವಾ ದೇವೇಟ?
You should have not waste. I would have eaten. You will not eat. So I gave. Oh. ನಲ್ಲಿಂದ ಪುಳ್ಳಿ ಅದು ತುಪ್ಪಿಪ್ಪು ಅಮ್ಮಗುಟ್ಟಿ ಬಿಸಿ ಬಿಸಿ ಪನ್ನೀರು ಬಾಯಿಗೆ ಹಾಕೊಂಡು ಹಂಗೆ ಉಗ್ದು ಬಿಟ್ರಂತೆ ತುಂಬ ಬಿಸಿ ಇದೆ ಅಂತ. ಫೈನಲಿ 1 hour ವೇಟ್ ಮಾಡಿದ್ಮೇಲೆ ಡಾಕ್ಟರ್ ಬಂದರು. ಅದಾದಮೇಲೆ ಅಮ್ಮಗುಟ್ಟಿ ಹೋಗಿ ಹಲ್ಲು ತೋರಿಸ್ತಾಯಿದ್ರು. ನಾನು ಆಚೆ ಕಡೆ ಕುತ್ಕೊಂಡು ವೇಟ್ ಮಾಡ್ತಾನೇ ಇದ್ದೆ. ದೇವೇಟ ಕಾರಲ್ಲಿ ಮಲ್ಕೊಂಡಿದ್ರು ಗೈಸ್. ದೇವೇಟ ಬಂದೇ ಇಲ್ಲ. ಅವ್ರಂದರು ನಂಗೆ ತುಂಬ ಟಯರ್ಡ್ ಆಗಿದೆ, ನಾನು ಬಂದು ಅಲ್ಲಿ ವೆಯ್ಟ್ ಮಾಡೋ ಬದಲು ನಾನು ಕಾರಲ್ಲಿ ಮಲಗಿರ್ತೀನಿ ಅಂತ ಅವರು ಅಲ್ಲಿ ಮಲಗಿದ್ರು. ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಮ್ಮಗುಟ್ಟಿಗೋಸ್ಕರ. വെള്ളം എടുത്തു ഞാൻ അല്ലി ഷോപ്പല്ലേ ಕೆಬ್ಬೇವಿ ಎಳ್ನೀರು ಶಾಪಲ್ಲ ಇದಕ್ಕೆ ಎಳ್ನೀರು ವಾಂಗಿಯಲ್ಲಮ್ಮೆ അവിടെ ಒಂದು ವಾಟರ್ ಬಾಟ್ಲು ತಗೊಂಡ್ವಿ ಗೈಸ್. ಎಳ್ನೀರು ತಗೊಳಕ್ಕೆ ಹೋದ್ವಿ, ಬಾಟ್ಲ್ ಅಲ್ಲೇ ಇಟ್ಬಿಟ್ಟಿದೀನಿ, ಮರ್ತೇ ಹೋಗ್ಬಿಟ್ಟೆ. ದೇವೇಟ ಬಂದೇ ಇಲ್ಲ ನಮ್ ಜೊತೆ. ಅಮ್ಮುಕುಟಿ ಜೊತೆ ನಾನು ಹೋದೆ. ಎಷ್ಟು ಬೋರ್ ಆಯ್ತು ಗೊತ್ತಾ. ಅಮ್ಮುಕುಟಿಗೆ ರೂಟ್ ಕೆನಾಲ್ ಮಾಡಬೇಕು, ಬದ್ದೆ ನಾ ಡಾಕ್ಟ್ರ್ ಇಲ್ಲ. ಆ ಡಾಕ್ಟ್ರು ನೆಕ್ಸ್ಟ್ ವೀಕ್ ಬರ್ತಾರಂತೆ, ಅವಾಗ ತಿರ್ಗಾ ಮಾಡಿಸ್ಕೊಬೇಕು. ಅಮ್ಮುಕುಟಿ ಬೇರೆ ಮೌತ್ ವಾಶ್ ಮಾಡ್ಕೊಂಡ್ರು, ನಾನೇನು ಮಾಡ್ಕೊಂಡಿಲ್ಲ. ನಾನು ಮೌತ್ ವಾಶ್ ಮಾಡ್ಕೊಬೇಕು, ನಾನು ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ ಅಂತ. ನಮ್ಮ ದೇವೇಟಾಗೂ ಮೌತ್ ವಾಶ್ ಮಾಡಿಸ್ಬೇಕು. ಇದೊಂದು ಬಾಲಸುಧಾ ಅಂತ ತೊಗೊಂಡಿದ್ದೀನಿ. ಇದು ಬಂದು ಹೊಟ್ಟೆ ಚೆನ್ನಾಗಿ ಕ್ಲೀನ್ ಮಾಡತ್ತಂತೆ. ಕೈಂಡ್ ಆಫ್ ಅ ಲೂಸ್ ಮೋಷನ್ ಸಿರಪ್ ಅಂತಲೇ ಹೇಳ್ಬೋದು, ಡ್ರಾಪ್ಸು. ಇದು ತೊಗೊಂಡಿದ್ದೀನಿ ಯಾಕಂದರೆ ಅಮ್ಮುಕುಟಿ ಚಿಕ್ಕ ವಯಸ್ಸಲ್ಲಿ ಅವ್ರ ಅಜ್ಜಿ ಅಮ್ಮುಕುಟಿಗೆ ಹಾಕ್ತಿದ್ರಂತೆ ಟೀ ಕುಡಿಯಾಗ. ಬೆಳಿಗ್ಗೆ ಬೇರೆ ಹೊಟ್ಟೆದಲ್ಲಿ ಟೀ ಕುಡಿಯಾಗ ಟೀದಲ್ಲಿ 2-3 ಡ್ರಾಪ್ಸ್ ಆ್ಯಡ್ ಮಾಡಿ ಕುಡಿಸ್ಬಿಡ್ತಾ ಇದ್ರಂತೆ. ಆವಾಗ ಹೊಟ್ಟೆ ಚೆನ್ನಾಗಿ ಕ್ಲೀನ್ ಆಗ್ತಾಯಿತ್ತು. ನಮ್ಮ ಅಜ್ಜಿನೂ ನಂಗೆ ಕುಡಿಸಿದಾರೆ ಜಾಸ್ತಿ. ಬಟ್ ದೆನ್ ಆ್ಯಕ್ಚುಲಿ ಎವ್ರಿ 6 months ನಮ್ಮ ಬಾಡಿ ಹೊಟ್ಟೆನ ಡಿಟಾಕ್ಸಿಫೈ ಮಾಡ್ಕೊಬೇಕು. ಸೊ ದಟ್ ಈಸ್ ವೈ ದೇವೇಟ ಹಾಕಿಲ್ವ ಸೀಟ್ ಬೆಲ್ಟು, ಅದಕ್ಕೆ ಅದು ಅಳ್ತಾ ಇರೋದು. ಸೊ ಅದಕ್ಕೆ ಇವಾಗ ಇದು ತೊಗೊಂಡಿದ್ದೀನಿ, ನಾನು ಹೊಟ್ಟೆ ಕ್ಲೀನ್ ಮಾಡುತ್ತೆ ಅಂತ. ತುಂಬ ವರ್ಷಗಳಾಯಿತು ಗೈಸ್ ಬೇದಿ ಟಾನಿಕೆಲ್ಲ ಕುಡಿದು. ಅದಕ್ಕೆ ಇವಾಗ ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ. ಯಾಕೋ ಹೊಟ್ಟೆ ಸರಿ ಇಲ್ಲ, ಜಾಸ್ತಿ ತಿಂತಾಯಿದ್ದೀನಿ ನಾನು. ಸೊ ಅದಕ್ಕೆ ಹೊಟ್ಟೆನೂ ಒಂದು ಸ್ವಲ್ಪ ಪ್ಯೂರಿಫೈ ಮಾಡೋಣ ಅಂತ ಇದು ತೊಗೊಂಡಿದ್ದೀನಿ. ಇದು ತೊಗೊಳಾಗ ವ್ಲಾಗ್ ಮಾಡ್ತೀನಿ ನನ್ನ ದಿನ ಹೆಂಗಿರತ್ತೆ ಅಂತ ನೋಡೋಣ. ಅಮ್ಮುಕುಟಿಗೆ ಸ್ಮೆಲ್ಲು ನೋಡ್ಬೇಕಂತೆ. ಚಿಕ್ಕ ವಯಸ್ಸಲ್ಲಿ ಕುಡ್ದಿರೋದು ವಾಸನೆ ಅದಿನ್ನೂ ಅವ್ರಿಗೆ ಹೋಗಿಲ್ವಂತೆ, ಯಾಕಂದರೆ ಅಷ್ಟು ಭಯಂಕರಾಗಿರತ್ತಂತೆ ವಾಸನೆ ಅದ್ರದ್ದು. ಸೊ ಶಿ ವಾಂಟ್ಸ್ ಟು ಸಿ. ಅಯ್ಯೋ ഇതുപോലെ മാറിയല്ലേ അത് പണ്ടല്ലേ അമ്മ ഇല്ല ചോദിച്ചില്ല. ബാലസുധ എന്ന് ചോദിച്ചു വാങ്ങി. ഇല്ലപ്പാ 1 minute I'm coming. ഇത് മലയാളത്തിലുണ്ടാമേ, അത് വീട്ടിൽ പോയി നോക്കാം. കം ലെറ്റ്സ് ഗോ. ആ എണ്ണയില്ല, സ്മെൽ കാസ്റ്റർ ഓയിൽ അല്ലേ. കാസ്റ്റർ ഓയിൽ ആഡ് ആയിട്ടുണ്ട്. കാസ്റ്റർ ഓയിൽ അവർ ആഡ് ആയിട്ടുണ്ട്. ഇൻഗ്രീഡിയൻസിൽ നോക്കി ഞാൻ. ಓಕೆ ವಿ ಆರ್ ಗೋಯಿಂಗ್ ಫಾರ್ ಅ ಮೂವಿ. ನೋಡಿ ತಂಗ್ ಲೈಫ್ ಅಂತ ಒಂದು ಮೂವಿ ರಿಲೀಸ್ ಆಗೈತೆ, ಕಮಲ್ ಹಾಸನ್, ತ್ರಿಷಾ, ಸಿಂಬು. ಸೊ ಆ ಮೂವಿ ನೋಡೋಣ ಅಂತ. ಫ್ಲಾಪ್ ಮೂವಿನೇ, ಬಟ್ ವಿ ಹ್ಯಾವ್ ಟು ಸಪೋರ್ಟ್ ಅಲ್ವಾ. ಫ್ಲಾಪ್ ಆದ್ರೂ ಮೂವಿ ವಿನ್ ಆದ್ರೂ ಬ್ಲಾಕ್ ಬಸ್ಟರ್ ಹೊಡೆದ್ರೂ ನಾವು ಹೋಗೇ ಹೋಗ್ತೀವಿ. ವಿ ಸಪೋರ್ಟ್ ದಿ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಎವ್ರಿಥಿಂಗ್. ಸೊ ದ್ಯಾಟ್ ಈಸ್ ವೈ ಒಂದು ಮೂವಿನೂ ನಾವು ಮಿಸ್ ಮಾಡಲ್ಲ. ಇಲ್ಲ ಮೂವಿಗೂ ಬರ್ತೀವಿ. ಅಲ್ಲಿ ನೋಡಿ ಕಮಲ್ ಹಾಸನ್, ತಂಗ್ ಲೈಫ್. ಗೈಸ್ ಇವಾಗ ನಾವು ಹೈಪರ್ ಮಾರ್ಕೆಟಿಗೆ ಬಂದಿದ್ದೀವಿ.
ಒಂದು ಸ್ವಲ್ಪ ಗ್ರಾಸರಿ ಪರ್ಚೇಸಿಂಗ್ ಇದೆ. ದಯವಿಟ್ಟು ಅಲ್ಲಿ ನೋಡೋದೇ ಇಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನನ್ನ ಹತ್ರ ಮಾತಾಡಲ್ವಂತೆ 1 ವಾರ ಅಲ್ವಾ ದೇವೇಟ? 1 ವಾರ ಮಾತಾಡಲ್ವಾ? 1 ವಾರನಾ 2 ವಾರನಾ? ನೋಡಿ ಗೈಸ್, ಹಿಂಗೆ ಮುಟ್ಟಿದ್ರೂ ದೂರ ಹೋಗ್ತಾ ಇದ್ದಾರೆ. 1 ವಾರನಾ 2 ವಾರನಾ ಹೇಳಿ? ಇಲ್ಲಿ ತಿರುಗಿ ನೋಡಲ್ಲ ಅಂತಾರೆ. 1 ವಾರನಾ 2 ವಾರನಾ? 1 ವಾರನಾ 2 ವಾರನಾ? 1 ವಾರನಾ 1 ವಾರ 2 ವಾರ? ಹಾಂ, 2 ವಾರ ಮಾತಾಡ್ತೀರಾ ಇರೋಣ ಹೇಳಿ. ಸೊ ಶಾಪಿಂಗ್ ಮುಗಿಸ್ಕೊಂಡು ಹೋಟ್ಲಿಗೆ ಹೋದ್ವಿ. ನಾನು ಒಂದು ಚಪಾತಿ ವಿತ್ ಚಿಕನ್ ಸುಕ್ಕ ತಿಂದೆ, ಮತ್ತು ಲೆಮನ್ ಟೀ. ಅಮ್ಮುಗುಟ್ಟಿ ಒರೋಟಿ ಅಂತ ಒಂದು ಡಿಶ್ ಐತೆ, ಸಮಥಿಂಗ್ ಲೈಕ್ ಚಪಾತಿ ಟೈಪೇ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ದೇವೇಟನು ಒರೋಟಿನೇ ತಿಂದರು. ಗೈಸ್, ಅಯ್ಯೋ ನನ್ನ ಕಣ್ಣು ನೋಡಿ ಹಿಂಗೆ ಊದ್ಕೊಂಡ್ಬಿಟ್ಟೈತೆ. ನಿದ್ದೆ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್. ಕೆಲಸ ಅಂತೂ ಏನೂ ಮಾಡಲ್ಲ, ಟಯರ್ಡ್ ಅಂತೂ ಆಗ್ತಾನೆ ಇರುತ್ತೆ ಅಲ್ವಾ ದೇವೇಟ? ಕೈ ಕಾಲೆಲ್ಲ ನೋವು. ನಮ್ಮ ದೇವೇಟಾಗಿ ಶೋರೂಮ್ ಹತ್ರ ಟ್ರಿಗರ್ ಆಗಿಬಿಡ್ತು ಗೈಸ್. ಆ್ಯಕ್ಚುಲಿ ಅವ್ರು ಏನೋ ಮೂಡ್ ಸ್ವಿಂಗ್ಸ್ ಆಗುತ್ತಲ್ಲ, ಹುಡುಗರಿಗೂ ಮೂಡ್ ಸ್ವಿಂಗ್ಸ್ ಇರುತ್ತೆ, ಹುಡುಗಿರ್ಗೆ ಮಾತ್ರ ಅಲ್ಲ. ಸೊ ಅದು ಆ್ಯಕ್ಚುಲಿ ಯಾವುದೋ ಬೇರೆದಲ್ಲಿ ಇರಿಟೇಷನ್ ಆಯಿತು. ಅದು ಬ್ಲಾಗ್ ತೆಗಿಯಾಗ ಅವ್ರ ಮೂಡ್ ಚೆನ್ನಾಗಿದ್ದಿಲ್ಲ. ಬಟ್ ದಟ್ಸ್ ಓಕೆ. ಫುಲ್ ಫೈಟ್ ಆಯಿತು ಗೈಸ್. ಫೈಟ್ ನಾನು ಫೈಟ್ ಮಾಡ್ದಾ? ಇಲ್ಲ, ನಾನು ಫೈಟ್ ಎಲ್ಲ ಮಾಡೋಕ್ಕೋಗಲ್ಲ. ಕೀರ್ತುಟಿಗೆ ಬೇಜಾರಾಯಿತು, ನನಗೆ ಬೇಜಾರಾಯ್ತು ಅಷ್ಟೇ, ಬಟ್ ದೆನ್ ಫೈಟ್ ಎಲ್ಲ ಮಾಡೋಕ್ಕೋಗಿಲ್ಲ. ಸೊ ಇಟ್ಸ್ ಓಕೆ, ಇಟ್ಸ್ ಆಲ್ ಬೇಸ್ಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಗೈಸ್, ಫುಲ್ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಐಟಮ್ಸೇ ಪರ್ಚೇಸ್ ಮಾಡಿದ್ವಿ ಇವತ್ತು. ನಾನು ನಾಳೆ ತೋರಿಸ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ವೆರಿ ಯೂಸ್ಫುಲ್ ಐಟಮ್ಸೇ ತೊಗೊಂಡಿದ್ದೀನಿ, ಮನೆಗೆ ಏನೇನು ಬೇಕೋ ಅದು ಅಷ್ಟೇ ಗೈಸ್. ಇವಾಗ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಇವಾಗ ಟೈಮ್ ಬಂದು 10 o'clock. ಒಂದು ಸೀರೀಸ್ ನೋಡ್ತಾಯಿದ್ದೀವಿ, ಬ್ಲ್ಯಾಕ್ ಮಿರರ್ ಅಂತ. ನಿಮ್ಮ ಹತ್ರ ಏನಾದ್ರು ನೆಟ್ಫ್ಲಿಕ್ಸ್ ಆ್ಯಕ್ಸಸ್ ಇದ್ದರೆ ಪ್ಲೀಸ್ ಆ ಸೀರೀಸ್ನ ನೋಡಿ. ಪ್ರಮೋಷನ್ ಅಂತೂ ನಾನು ಮಾಡ್ತಾಯಿಲ್ಲ, ಯಾಕಂದರೆ ಮೈಂಡ್ ಬ್ಲೋಯಿಂಗ್, ಬ್ಲ್ಯಾಕ್ ಮಿರರ್ ಅಂತ ಸೀರೀಸ್ ನೇಮು. ಇಟ್ಸ್ ವೆರಿ ನೈಸ್. ಸೊ ಎವ್ರಿ ನೈಟ್ 10:30 ಒಳಗಡೆ ನಾವು ಮೇಲೆ ಬಂದುಬಿಡ್ತೀವಿ. ಅಮ್ಮುಕುಟ್ಟಿಗೆ ಅಚ್ಚಾಗೆ ಗುಡ್ ನೈಟ್ ಹೇಳ್ಬಿಟ್ಟು, ಫ್ರಮ್ ಪಾಸ್ಟ್ 3 days ಗುಡ್ ನೈಟ್ ಹೇಳ್ಬಿಟ್ಟು ಬೇಗ ಮೇಲೆ ಬಂದುಬಿಡ್ತಾ ಇದ್ದೀವಿ. ಸೀರೀಸ್ ನೋಡಬೇಕಲ್ವಾ, ಅದು ಕಂಪ್ಲೀಟ್ ಮಾಡಲೇಬೇಕು. 7 ಸೀಸನ್ ಐತೆ, 1 ಸೀಸನ್ ಮುಗಿಸ್ಬಿಟ್ವಿ. ಇವಾಗ 2nd ಸೀಸನ್ಗೆ ಕಾಲಿಕ್ಬೇಕು ಅಲ್ವಾ ದೇವೇಟ? ಸೊ ಸೆಕೆಂಡ್ ಸೀಸನ್ ಇವಾಗ ಸ್ಟಾರ್ಟ್ ಮಾಡ್ತೀವಿ. 2nd ಸೀಸನ್ ಫಸ್ಟ್ ಎಪಿಸೋಡ್. ಸೊ ಲೆಟ್ಸ್ ವಾಚ್. ಓಕೆ ಗೈಸ್, ಯಾರೆಲ್ಲ ಈ ವ್ಲಾಗ್ ಫುಲ್ವರೆಗೂ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.